ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022ರಂದು ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 185ನೇ ಕಾರ್ಯಕ್ರಮ. ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆ ಫೌಂಡೇಶನ್ ವೇದಿಕೆಯನ್ನು ಹಾಗೂ ವಚನ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ವಿದ್ವಾಂಸರುಗಳಿಗೂ ಉಪನ್ಯಾಸಕರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ಶ್ರೀಮತಿ ಅನುಪಮ್ ಪಾಟೀಲ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ವಿನಂತಿ. ಎಲ್ರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಸ್ಥೂಲ ತನ್ನುವೆ ಬಸವಣ್ಣನಯ್ಯ, ಎನ್ನ ಸೂಕ್ಷ್ಮ ತನ್ನುವೆ ಚೆನ್ನ ಬಸವಣ್ಣನಯ್ಯ, ಎನ್ನ ಕಾರಣ ತನ್ನುವೆ ಪ್ರಭುದೇವರಯ್ಯ, ಇಂಥವರ ಕಾರಣದಿಂದಲಾನು ಬದುಕಿದೆನಯ್ಯ, ಕದಿರೆ ರಮೆಯೊಡೆಯ ಗುಮ್ಮೇಶ್ವರ. ಶರಣೆ ಕದರೆ ರಮೆಯವರ ಈ ವಚನದೊಂದಿಗೆ ಅಪ್ಪ ಬಸವಣ್ಣನವರನ್ನ ಮತ್ತು ಶಿವಶರಣರನ್ನ ಸ್ಮರಿಸುತ್ತಾ ಇಂದಿನ ಈ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸೋಣ. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ನೇತೃತ್ವದ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆ ವತಿಯಿಂದ ಇಂದು 185ನೆಯ ಅಂತಾರಾಷ್ಟ್ರೀಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮಗಳ ವಿವರಗಳು ಈ ತರ ಇವೆ. ಮೊದಲಿಗೆ ಗದಗಿನ ಕುಮಾರ್ ಮೌರ್ಯ ಎಚ್ಚಲಗಾರ್ ಅವರಿಂದ ವಚನ ಪ್ರಾರ್ಥನೆ, ಸ್ವಾಗತ. ನಂತರ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಂದ ಅತಿಥಿಗಳ ಪರಿಚಯ. ನಂತರ ಇಂದಿನ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಪ್ರೊಫೆಸರ್ ಎಸ್.ಟಿ. ಶಿವಶಂಕರ್, ನಿವೃತ್ತ ಸೀನಿಯರ್ ಮ್ಯಾನೇಜರ್ BEML ಮೈಸೂರು ಅವರಿಂದ ಕಾಲಾತೀತ ಬಸವ ತತ್ವಗಳು ಎಂಬ ವಿಷಯದ ಕುರಿತು ಒಂದು ವಿಶೇಷ ಉಪನ್ಯಾಸ. ಕೊನೆಗೆ ಎಂದಿನಂತೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನು ನಡೆಸಿಕೊಡಲಿದ್ದಾರೆ. ಈಗ ಕಾರ್ಯಕ್ರಮದ ಮೊದಲ ಹಂತ ವಚನ ಪ್ರಾರ್ಥನೆ. ಗದಗಿನ ಪುಟ್ಟ ಶರಣ ಕುಮಾರ್ ಮೌರ್ಯ ಅವರಿಂದ. ಮೌರ್ಯ ಅವರು ಗದಗಿನ ಗುರು ಬಸವೇಶ್ವರ CBSE ಶಾಲೆಯಲ್ಲಿ 4ನೇ ತರಗತಿಯನ್ನು ಓದುತ್ತಿದ್ದಾರೆ. ಆಟ ಪಾಠಗಳೆರಡರಲ್ಲೂ ಮುಂದಿರುವ ಮೌರ್ಯ ಅವರು ಸಂಗೀತದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಈಗ ಮೌರ್ಯ ಅವರಿಗೆ ವಚನ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕಂತ ವಿನಂತಿಸಿಕೊಳ್ತೇನೆ. ನುಡಿದ ಮುತ್ತಿನ ಹಾರದಂತಿರಬೇಕು, ನುಡಿದಲ್ಲಿ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದಲ್ಲಿ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದಲ್ಲಿ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿ ಒಳಗಾಡಿ ನಡೆದಿದ್ದೊಡೆ ಒಲೆಯುವನೆಂತಯ್ಯ ಕೂಡಲ ಸಂಗಮ ದೇವ. ನೀರು ಕಂಡಲ್ಲಿ ಮುಳಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮನೆತ್ತಬಲ್ಲವರಯ್ಯ ಕೂಡಲ ಸಂಗಮ ದೇವ. ಶರಣಾರ್ಥಿಗಳು. ಶರಣಾರ್ಥಿಗಳು. ಧನ್ಯವಾದಗಳು ಕುಮಾರ್ ಮೌರ್ಯ ಅವರಿಗೆ. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಸ್ವಾಗತ. ವಚನ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ಮೌರ್ಯ ಎಚ್ಚಲಗಾರ್ ಅವರಿಗೆ ನಮ್ಮ ವೇದಿಕೆಯ ವತಿಯಿಂದ ಪ್ರೀತಿಯ ಸ್ವಾಗತವನ್ನ ಕೋರುತ್ತೇನೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಇಂದಿನ ಅತಿಥಿಗಳಾದ ಎಸ್.ಟಿ. ಶಿವಶಂಕರ್ ಅವರಿಗೂ ಹಾಗೂ ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯ ಜೊತೆಗೆ ಅತಿಥಿಗಳ ಪರಿಚಯವನ್ನು ಮಾಡಿಕೊಡುತ್ತಿರುವಂತಹ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ಅಭಿಮಾನ ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಈ ವೇದಿಕೆಯ ಸಂಚಾಲಕರಾದಂತಹ ಡಾಕ್ಟರ್ ಸರ್ವಮಂಗಲ ಸಕ್ರಿ ರಾಯಚೂರು, ಡಾಕ್ಟರ್ ಪುಷ್ಪಾವತಿ ಶೆಲೋಡಿಮಠ್ ಹಾವೇರಿ ಹಾಗೂ ಶ್ರೀ ಶಿವಪ್ರಕಾಶ್ NC ಮಸ್ಕತ್ ಅವರಿಗೂ ಕೂಡ ಮತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀ ಶಂಭು ಹಿರೇಮಠ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ, ಶರಣ ಸಹೋದರ ಸಹೋದರಿಯರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ.
ಈಗ ಕಾರ್ಯಕ್ರಮದ 2ನೇ ಘಟ್ಟ ಉಪನ್ಯಾಸ. 12ನೇ ಶತಮಾನದಲ್ಲಿ ಬಸವಣ್ಣನವರು ಮತ್ತು ಶರಣರು ಪ್ರತಿಪಾದಿಸಿದಂತಹ ಜಾತಿ, ಲಿಂಗ, ವರ್ಗ ಭೇದವಿಲ್ಲದ ಸಮಾನವಾದ ಸಮಾಜದ ಕಲ್ಪನೆ, ಕಾಯಕಕ್ಕೆ ಘನತೆಯನ್ನು ನೀಡಿದಂತಹ ತತ್ವ, ದಾಸೋಹ ತತ್ವ, ಮಾನವೀಯ ಮೌಲ್ಯಗಳ ಮತ್ತು ಅಂತರಂಗ ಬಹಿರಂಗ ಶುದ್ಧಿಯ ಪ್ರತಿಪಾದನೆ ಮುಂತಾದ ಬಸವ ತತ್ವಗಳು ಅಂದಿನಿಂದ ಇಂದಿನವರೆಗೂ ಅಂತಂದ್ರೆ 21ನೇ ಶತಮಾನದವರೆಗೂ ಕೂಡ ಪ್ರಸ್ತುತವಾಗಿವೆ. ಇದೇ ವಿಷಯವಾಗಿ ಇಂದು ಮೈಸೂರಿನ BEML ನ ನಿವೃತ್ತ ಸೀನಿಯರ್ ಮ್ಯಾನೇಜರ್ ಆದ ಪ್ರೊಫೆಸರ್ ST ಶಿವಶಂಕರ್ ಅವರು ಕಾಲಾತೀತ ಬಸವ ತತ್ವಗಳು ಎಂಬ ವಿಷಯದ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ. ಉಪನ್ಯಾಸಕ್ಕೂ ಮೊದಲು ಪ್ರೊಫೆಸರ್ ST ಶಿವಶಂಕರ್ ಅವರ ಪರಿಚಯವನ್ನು ಮಾಡಿಕೊಡ್ಬೇಕಂತ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ ಅಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಶರಣಾರ್ಥಿಗಳು. ಪ್ರೊಫೆಸರ್ ST ಶಿವಶಂಕರ್ ಅವರು ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಮುಂದೆ ಇಂದು ಬಂದು ನಿಂತಿದ್ದಾರೆ. ಅವರು BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದಾರೆ. ಅದರ ಜೊತೆಗೆ MBA ಮತ್ತು MPhil ಕೂಡ ಅಧ್ಯಯನ ಮಾಡಿದ್ದಾರೆ. ಇವರು ಕಳೆದ ವರ್ಷಗಳಲ್ಲಿ BEML ಸಂಶೋಧನಾ ಮತ್ತು ಅಭಿವೃದ್ಧಿ ಮತ್ತು ಕಂಪ್ಯೂಟರ್ ಮತ್ತು ಅನೇಕ ಇಲಾಖೆಗಳಲ್ಲಿ ಕೆಲಸಗಳನ್ನು ನಿರ್ವಹಣೆ ಮಾಡಿದ್ದಾರೆ. BEML ಮೈಸೂರಿನಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಅದರ ಜೊತೆಗೆ 9 ವರ್ಷಗಳ ಕಾಲ SDM ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇನ್ನು ಕೂಡ 9 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ದಾರೆ. ಇವರ ಅಭಿರುಚಿಗಳು ಲೇಖಕರು, ಕವಿಗಳು, ವಚನಕಾರರು, ನಾಟಕಕಾರ ಮತ್ತು ಪ್ರವಚನಕಾರರು. ಅದರ ಜೊತೆಗೆ ಉಪನ್ಯಾಸಕರಾಗಿ ಅವರ ಅಭಿರುಚಿಗಳು ವಿವಿಧ ನೆಲೆಗಳಲ್ಲಿ ಮೂಡಿ ಬರ್ತವೆ. ಇವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಘಟಕದ ಉಪಾಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಮೈಸೂರಿನ ಹೆಬ್ಬಾಳಿನ ವಿಜಯನಗರ ಬಸವ ಸಮಿತಿ ಸಂಸ್ಥಾಪಕದ ಗೌರವಾಧ್ಯಕ್ಷರು ಕೂಡ ಆಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ. ದಶಕಗಳ ಕಾಲ BEML ಬಸವ ಸಮಿತಿಯ ಗೌರವಾಧ್ಯಕ್ಷರು ಕೂಡ ಆಗಿದ್ದಾರೆ. ಮಹಾಮನೆ ಮತ್ತು ಅನೇಕ ಸ್ಮರಣ ಸಂಚಿಕೆಗಳಿಗೆ ಲೇಖನಗಳನ್ನು ಕೂಡ ಬರೆದಿದ್ದಾರೆ. ವಚನಕಾರರು ಕೂಡ ಹೌದು. ತರಂಗ, ಮಂಗಳ, ಕರ್ಮವೀರ ವಾರಪತ್ರಿಕೆಗಳಲ್ಲಿ ಕಥೆ, ಧಾರಾವಾಹಿ, ಕಾದಂಬರಿಗಳು ಕೂಡ ಪ್ರಕಟವಾಗಿವೆ. ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಉರ್ಲಿಂಗ ಪೆದ್ದಿಗಳ ಜೀವನವನ್ನ ಕುರಿತಂತಹ ಶರಣಸಿರಿ ನಾಟಕವನ್ನು ಕೂಡ ಇವರು ರಚನೆಯನ್ನ ಮಾಡಿದ್ದಾರೆ. ವೆರಿ ಪ್ರೊಫೌಂಡ್ ಸಬ್ಜೆಕ್ಟ್ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಉರ್ಲಿಂಗ ಪೆದ್ದಿಗಳ ಜೀವನವನ್ನ ಕುರಿತು ಬಹಳಷ್ಟು ಜನ ಬರೆದಿದ್ದಾರೆ. ಅದರ ನಾಟಕವನ್ನ ನನಗನ್ಸಿದ ಮಟ್ಟಿಗೆ ಯಾರು ಬರೆದಿರ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಸದ್ಯ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಇದಿಷ್ಟು ಅವರ ಬಹಳ ಸಂಕ್ಷಿಪ್ತ ಪರಿಚಯ. ತುಮಕೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾವಿಬ್ಬರು ಒಂದೇ ವೇದಿಕೆಯಲ್ಲಿ ಇದ್ದಾಗ ಅವರು ಮಾತಾಡಿದ ಒಂದು ವಿಷಯ ನನಗೆ ಬಹಳ ಗಮನ ಸೆಳೆಯಿತು. ಬಿಸಿನೆಸ್ ಪ್ರಾಸೆಸ್ ರೀಇಂಜಿನಿಯರಿಂಗ್ ಇನ್ ವಚನ ಲಿಟರೇಚರ್ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ರು. ವೆರಿ ವೆರಿ ಡಿಫ್ರೆಂಟ್ ಟಾಪಿಕ್. ನಾವು ಮ್ಯಾನೇಜ್ಮೆಂಟ್ ಅಲ್ಲಿ ಪದೇ ಇದನ್ನ ರೀಇಂಜಿನಿಯರಿಂಗು, ಮ್ಯಾನುಫ್ಯಾಕ್ಚರಿಂಗ್ ರೀಇಂಜಿನಿಯರಿಂಗ್ ಬಹಳಷ್ಟು ಇದನ್ನ ನಾವು ಬಹಳಷ್ಟು ಕಡೆ ಪದಪ್ರಯೋಗವನ್ನು ಮಾಡ್ತೀವಿ. ಬಟ್ ವಚನಗಳಲ್ಲಿ ಬಿಸ್ನೆಸ್ ಪ್ರಾಸೆಸ್ ರೀಇಂಜಿನಿಯರಿಂಗ್ ವೆರಿ ಡಿಫರೆಂಟ್ ಟಾಪಿಕ್ ಅಂತ ನನಗನ್ನಿಸ್ತು. ಹಾಗಾಗಿ ಅವರನ್ನ ಸರಿಸುಮಾರು 1 ವರ್ಷದ ಹಿಂದೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ. ಇವತ್ತು ಆ ಕಾಲಘಟ್ಟ ಕೂಡಿ ಬಂದಿದೆ. ಅವರಿಂದ ಒಂದು ಅದ್ಭುತ ಉಪನ್ಯಾಸವನ್ನ ಕೇಳುವ ಸಮಯ ಬಂದಿದೆ. ಇದಿಷ್ಟು ಅವರ ಸಂಕ್ಷಿಪ್ತ ಪರಿಚಯನ ಮಾಡ್ತಾ ನಾನು ಅವರ ಪರಿಚಯಕ್ಕೆ ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈ ರೀತಿಯ ಬಹುಮುಖ ಪ್ರತಿಭೆಯಾದ ಕಾದಂಬರಿಕಾರರು, ತಂತ್ರಜ್ಞರು, ಸಾಹಿತಿಗಳು ಎಲ್ಲ ಬಹುಮುಖ ಪ್ರತಿಭೆ ವಿದ್ವಾಂಸರಾದ ಪ್ರೊಫೆಸರ್ ST ಶಿವಶಂಕರ್ ಅವರಿಗೆ ಉಪನ್ಯಾಸ ನೀಡಲು ನಮ್ಮ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಧನ್ಯವಾದಗಳು. ಮೊದಲಿಗೆ ಬಸವಣ್ಣನನ್ನು ಸ್ಮರಿಸಬೇಕು. ಆತನೇ ನನಗೆ ಸ್ಫೂರ್ತಿ.
ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ, ಬಸವನ ಮೂರ್ತಿಯ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಮಾತನ್ನ, ವಚನವನ್ನ ಸಿದ್ದರಾಮೇಶ್ವರರು ಬರೆದಿದ್ದಾರೆ. ಇವತ್ತಿನ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಜಗತ್ತು ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಇಂಥ ಸಮಯದಲ್ಲಿ, ಇಂಥದೇ ಒಂದು ಪ್ರಕ್ಷುಬ್ಧ ಸಮಯದಲ್ಲಿ 12ನೇ ಶತಮಾನದಲ್ಲಿ ಬಸವೇಶ್ವರರ ಜನನವಾಗಿತ್ತು. ನಾವು ಜಗತ್ತಿನ ಇತಿಹಾಸ ಗಮನಿಸಿದ್ರೆ ನೂರಾರು ಕ್ರಾಂತಿಗಳು ನಡೆದಿವೆ. ವಿವಿಧ ದೇಶಗಳಲ್ಲಿ, ವಿವಿಧ ಕಾಲಘಟ್ಟಗಳಲ್ಲಿ, ವಿವಿಧ ಜನಾಂಗಗಳಲ್ಲಿ ಇಂಥ ಕ್ರಾಂತಿಗಳು ನಡೆದಿವೆ. ಬಹುತೇಕ ಕ್ರಾಂತಿಗಳಿಗೆ ಒಂದು ಸೀಮಿತವಾದ ಉದ್ದೇಶ ಇದ್ದು ಅವುಗಳ ಪರಿಣಾಮ ಕಾಲದ ಸವಕಳಿಯಲ್ಲಿ ಎಲ್ಲ ಕೊಚ್ಚಿ ಹೋಗಿವೆ. ಆದರೆ ಬಸವ ಸಿದ್ಧಾಂತ ಇದೆಯಲ್ಲ, ಇದು ಕಾಲ ಪ್ರವಾಹವನ್ನು ಮೆಟ್ಟಿ ನಿಂತಿದೆ. ಅದನ್ನೇ ನಾನಿವತ್ತು ನಿಮಗೆ ನಿರೂಪಿಸಲು ಹೊರಟಿದ್ದೇನೆ. ಈ ಕಾಲಕ್ಕಲ್ಲ, ಇನ್ನು ಮುಂದಿನ ಕಾಲಕ್ಕೂ ಕೂಡ ಇದು ಪ್ರಸ್ತುತವಾಗಲಿದೆ ಎನ್ನುವ ಅಂಶವನ್ನು ನಾನು ಒತ್ತಿ ಹೇಳಬೇಕಾಗಿದೆ. ಕ್ರಾಂತಿಗಳು ಬೇಕಾದಷ್ಟು ನಡೆದಿವೆ. ರಾಜಕೀಯ ಕ್ರಾಂತಿಗಳು, ಸಾಮಾಜಿಕ ಕ್ರಾಂತಿಗಳು, ಧಾರ್ಮಿಕ ಕ್ರಾಂತಿಗಳು, ಶೈಕ್ಷಣಿಕ ಕ್ರಾಂತಿಗಳು, ಇಷ್ಟೆಲ್ಲ ಕ್ರಾಂತಿಗಳ ಹಿಂದೆ ಒಬ್ಬೊಬ್ಬರು ಪುರುಷರು ಇರುತ್ತಾ ಇದ್ರು. ಆದರೆ ಏಕಕಾಲದಲ್ಲಿ ಎಲ್ಲವನ್ನೂ ಒಳಗೊಂಡ ಸಮಗ್ರವಾದ ಕ್ರಾಂತಿಯನ್ನು ಮಾಡಿದ ಏಕೈಕ ಮಹಾಪುರುಷ ಅಂದ್ರೆ ಬಸವೇಶ್ವರರು ಮಾತ್ರ. ಅಂತಹ ಮಹಾಪುರುಷನ ಸರಿಗಟ್ಟುವ ಮತ್ತೊಬ್ಬ ಈ ಭೂಮಿಯ ಮೇಲೆ ಹುಟ್ಟಿಲ್ಲ, ಹುಟ್ಟುವುದು ಅಸಾಧ್ಯವೇನೋ ಎನಿಸುತ್ತದೆ. ಅಷ್ಟರ ಮಟ್ಟಿಗೆ ಅವರು ತಮ್ಮ ಪ್ರಭಾವವನ್ನು ಬೀರಿದ್ದಾರೆ. ಈಗ 900 ವರ್ಷಗಳು ಕಳೆದಿವೆ. ಈ 900 ವರ್ಷಗಳಾಚೆಯೂ ಅವರ ತತ್ವಗಳು, ಸಿದ್ಧಾಂತಗಳು ಇಂದಿಗೂ ಪ್ರಸ್ತುತ ಅನ್ನೋದು ನಿಜವಾಗ್ಲೂ ಅಚ್ಚರಿಯ ವಿಷಯ. ನಾನು ಹೇಗೆ ಬಸವ ತತ್ವಕ್ಕೆ ನನ್ನನ್ನು ಒಪ್ಪಿಸಿಕೊಂಡೆ ಅನ್ನೋದು ಬಹಳ ಆಶ್ಚರ್ಯಕರವಾದ ಒಂದು ಸಂಗತಿ. ಹೇಳಿ ಕೇಳಿ, ನಾನು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ದವನು, ಇಂಜಿನಿಯರಿಂಗ್ ಓದಿದೆ, ಕಾರ್ಖಾನೆಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಸಮಾನ ಮನಸ್ಕರು ಕೆಲವರು ಧರ್ಮದ ಆಧಾರಿತವಾಗಿ ಬಸವ ಸಮಿತಿಗಳನ್ನು ಮಾಡಿಕೊಂಡ್ರು. ನಾನು ಅದರಲ್ಲಿ ಭಾಗವಹಿಸಿದೆ. ಕ್ರಮೇಣ ವಚನಗಳನ್ನು ಓದುತ್ತಾ, ಬಸವೇಶ್ವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳುತ್ತಾ ನಾನು ಆ ಒಂದು ವ್ಯಕ್ತಿತ್ವಕ್ಕೆ ಮಾರು ಹೋದೆ. ಅದೊಂದು ಅನುಪಮವಾದ ವ್ಯಕ್ತಿತ್ವ. ಅಂತಹ ವ್ಯಕ್ತಿ ಇಲ್ಲಿ ಈ ಭೂಮಿಯ ಮೇಲೆ ಇದ್ದ ಎನ್ನುವುದನ್ನು ನಂಬೋದಕ್ಕೂ ಕೂಡ ಸಾಧ್ಯವಿಲ್ಲ. ಅಂತಹ ವಿಶಿಷ್ಟವಾದ ವ್ಯಕ್ತಿತ್ವ ಅವರದು. ಇವತ್ತು ವಿಜ್ಞಾನ ಎಷ್ಟೊಂದು ಬೆಳೀತಾ ಇದೆ, ಮುಂದೆ ಅದು ಇನ್ನೂ ಎಷ್ಟು ಬೆಳೆಯಬಹುದು. ನನಗಿರುವ ಒಂದೇ ಒಂದು ಆಸೆ ಅಂದರೆ, ಟೆಲಿಪೋರ್ಟೇಷನ್ ಅನ್ನೋದೇನಾದ್ರು ಸಾಧ್ಯವಾದರೆ, ಕಾಲದಲ್ಲಿ ಹಿಮ್ಮುಖವಾಗಿ ಹೋಗಲು ಸಾಧ್ಯವಾದರೆ, ಕಲ್ಯಾಣಕ್ಕೆ 12ನೇ ಶತಮಾನದಲ್ಲಿ ಹೋಗಿ ಬಸವೇಶ್ವರನ ಕಾಣಬೇಕು ಅನ್ನೋದು ನನ್ನ ಹಂಬಲ. ಅದು ಸಾಧ್ಯವಾಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅದೊಂದು ಹಂಬಲ ನನ್ನ ಮನಸ್ಸಿನಲ್ಲಿದೆ. ನಾನು ಅನೇಕ ವೈಜ್ಞಾನಿಕ ಕಾದಂಬರಿಗಳನ್ನು, ಕಥೆಗಳನ್ನು ಬರೆದಿದ್ದೇನೆ. ಇದು ಸಾಧ್ಯವಾಗುತ್ತೆ ಟೆಲಿಪೋರ್ಟೇಷನ್ ಅನ್ನೋದು, ಆದರೆ ಅನೇಕ ಸಮಸ್ಯೆಗಳಿವೆ, ಕ್ಲಿಷ್ಟತೆ ಇದೆ. ಅವೆಲ್ಲವನ್ನು ಮೆಟ್ಟಿ ಒಂದು ಕಾಲಕ್ಕೆ ಟೆಲಿಪೋರ್ಟೇಷನ್ ಸಾಧ್ಯವಾಗಬಹುದು. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಉದ್ದವನ್ನು ಅಳೆಯಬಹುದು, ಉದ್ದದಲ್ಲಿ ಚಲಿಸಬಹುದು, ಅಡ್ಡವಾಗಿ ಚಲಿಸಬಹುದು, ಊರಿಂದ ಊರಿಗೆ ಹೋಗಬಹುದು, ಏನೆಲ್ಲ ಮಾಡಬಹುದು. ಹಾಗೆಯೇ ಕಾಲದಲ್ಲಿ ಕೂಡ ಪ್ರಯಾಣಿಸೋದಕ್ಕೆ ಸಾಧ್ಯ ಆಗಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದು ಸಾಧ್ಯವಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಈಗ ನಾನು ನನ್ನ ವಿಷಯಕ್ಕೆ ಬರ್ತಾ ಇದ್ದೇನೆ. ಇಷ್ಟು ಪೀಠಿಕೆ ನಂತರ ನನ್ನ ವಿಷಯಕ್ಕೆ ಬರ್ತಾ ಇದ್ದೇನೆ. ವಿಷಯ ಬಿಸ್ನೆಸ್ ಪ್ರಾಸೆಸ್ ರೀ ಇಂಜಿನಿಯರಿಂಗ್ ಮತ್ತು ಕಾಲಾತೀತ ಬಸವ ತತ್ವಗಳು. ನಾನು 27 ವರ್ಷ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ ಮೇಲೆ ಸ್ವಲ್ಪ ಬೋರ್ ಅನ್ಸೋದಕ್ಕೆ ಶುರುವಾಯಿತು. ಅದರಿಂದ ಹೊರಗೆ ಬಂದ್ರೆ ಸಾಕು ಅನ್ನಿಸ್ತಾ ಇತ್ತು. ಸ್ವಯಂ ನಿವೃತ್ತಿ ಘೋಷಣೆ ಮಾಡಿದ್ರು. ಅದನ್ನ ಉಪಯೋಗ ಪಡ್ಕೊಂಡು ನಾನು ಈಚೆ ಬರೋದಕ್ಕೆ ಪ್ರಯತ್ನ ಪಟ್ಟೆ. ಕಷ್ಟವಾಗಿತ್ತು, ಬಿಟ್ಟು ಕೊಡೋದಕ್ಕೆ ತಯಾರಾಗಿರ್ಲಿಲ್ಲ. ಆದರೂ ಹೊಡೆದಾಡಿ ನಾನು ಕಂಪನಿಯಿಂದ ಈಚೆ ಬಂದು ಏನ್ ಮಾಡಬೇಕು,
ಅದಕ್ಕೆ ಉಪನ್ಯಾಸ ವೃತ್ತಿಯನ್ನು ತೆಗೆದುಕೊಂಡೆ. ನಾನು ಫ್ಯಾಕ್ಟರಿನಲ್ಲಿ ಇರಬೇಕಾದ್ರೆ MBA MPhil ಇವೆಲ್ಲ ಮಾಡ್ಕೊಂಡಿದ್ದೆ. ಹಾಗಾಗ್ಬಿಟ್ಟು ಮ್ಯಾನೇಜ್ಮೆಂಟ್ ಉಪನ್ಯಾಸಕನಾಗಿ ಬಹಳ ಸುಲಭವಾಗಿ ನನಗೆ ಕೆಲಸ ಸಿಕ್ತು. 7 ವರ್ಷ ಉಪನ್ಯಾಸಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಇದರಲ್ಲಿ ಒಂದು ಹ್ಯೂಮನ್ ರಿಸೋರ್ಸ್ ಇಂಜಿನಿಯರಿಂಗ್ ಅಂತ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಮಾನವ ಸಂಪನ್ಮೂಲ ನಿರ್ವಹಣೆ ಅನ್ನೋ ಒಂದು ಶಾಸ್ತ್ರ. ಅದನ್ನು ಬೋಧಿಸಬೇಕಾದ್ರೆ ನನಗೆ ಮ್ಯಾಸ್ಲೋಸ್ ಥಿಯರಿ ಆಫ್ ನೀಡ್ ಹೈರಾರ್ಕಿ ಅಂತ ಇದೆ. ಜೇಮ್ಸ್ ಮ್ಯಾಸ್ಲೋ ಅನ್ನೋನು ಅವನ ಕಾಲದಲ್ಲಿ ಒಂದು ಸಿದ್ಧಾಂತವನ್ನು ಮುಂದಿಟ್ಟ. ಅದು ಕಾರ್ಖಾನೆಗೆ ಸಂಬಂಧಿಸಿದ ಹಾಗೆ ಕೆಲಸಗಾರರಿಂದ ಹೆಚ್ಚಿನ ಕೆಲಸ ಹೇಗೆ ತೆಗೆಯೋದು, ಅವರು ಏನು ಅಪೇಕ್ಷೆ ಮಾಡ್ತಾರೆ ಅನ್ನೋದನ್ನ ಕುರಿತು ಯೋಚನೆ ಮಾಡ್ತಾ ಮಾಡ್ತಾ ಒಂದು ಸಿದ್ಧಾಂತವನ್ನು ಮುಂದಿಡ್ತಾನೆ. ಅದೇನಂತಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರೋದು ಊಟ, ಹಸಿವನ್ನು ನೀಗಿಸ್ಕೊಳ್ಳೋದು ಒಂದು ಕೆಲಸ ಬೇಕು. ಆಯ್ತು, ಅವನಿಗೆ ಒಂದು ಒಳ್ಳೆ ಕೆಲಸ ಸಿಕ್ತು, ಸಾಕಷ್ಟು ದುಡಿಮೆ ಇದೆ, ಚೆನ್ನಾಗಿ 3 ಹೊತ್ತು ತಿನ್ನುತ್ತಾನೆ. ಮುಂದಿನ ಅವಶ್ಯಕತೆ ಏನು? ಮುಂದಿನ ಅವಶ್ಯಕತೆ ಅವನಿಗೆ ತಲೆ ಮೇಲೆ ಒಂದು ಸೂರು ಬೇಕು, ಉಡೋದಕ್ಕೆ ಬಟ್ಟೆ ಬೇಕು, ಒಳ್ಳೊಳ್ಳೆ ಬಟ್ಟೆ ಬೇಕು. ಆಮೇಲೆ ಏನ್ ಬೇಕು ಅವನಿಗೆ? ಹೆಂಡತಿ ಬೇಕು, ಮದುವೆ ಆಗಬೇಕು, ಮಕ್ಕಳು ಬೇಕು. ಆನಂತರ ಅವನೇನ್ ಮಾಡ್ತಾನೆ? ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ತನಗಿಂತ ಮೇಲ್ಮಟ್ಟದವರ ಜೊತೆ ಬೆರೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆ ಸಿದ್ಧಾಂತವನ್ನ ಓದ್ತಾ ನನಗೆ ಹೊಳೆದಿದ್ದು ಅಂಬಿಗರ ಚೌಡಯ್ಯನ ವಚನ. ಒಬ್ಬ ವೃತ್ತಿಯಲ್ಲಿ ಬಹಳ ಎತ್ತರಕ್ಕೆ ಏರಿದ ಮೇಲೆ ಅವನ ಆಸೆ ಆಕಾಂಕ್ಷೆಗಳೆಲ್ಲ ತೀರಿ ಹೋಗಿರುತ್ತೆ. ಆಗ ಅವನಿಗೆ ಮುಖ್ಯವಾದ ಏನ್ ಬೇಕಾಗುತ್ತೆ ಅಂತಂದ್ರೆ, ಅವನಿಗೆ ಮನಃಶಾಂತಿ ಬೇಕಾಗುತ್ತೆ, ಆತ್ಮತೃಪ್ತಿ ಬೇಕಾಗುತ್ತೆ. ಆತ್ಮತೃಪ್ತಿ ಆ ಉದ್ದೇಶ ಬಂದಾಗ ಉಳಿದಿದ್ದೆಲ್ಲ ಗೌಣವಾಗಿ ಕಾಣುತ್ತೆ. ಈ ವಿಷಯವನ್ನ ನಾನು ಬೋಧನೆ ಮಾಡ್ತಾ ಇದ್ದಾಗ ಅಂಬಿಗರ ಚೌಡಯ್ಯನ ವಚನ ನೆನಪಿಗೆ ಬಂತು. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾಗದರೆ ಕೇಡಿನ ಚಿಂತೆ. ಇಂತು ಹಲವು ಚಿಂತೆಯಲ್ಲಿಪ್ಪವರನ್ನು ಕಂಡೆ, ಶಿವನ ಚಿಂತೆಯಲ್ಲಿದ್ದವನ್ನ ಅರನೂ ಕಾಣೆ ಎಂದ ಅಂಬಿಗರ ಚೌಡಯ್ಯ. ಈ ಮಾತು ಹೇಳಿದಾಗ ನನಗೆ ಅಬ್ಬಬ್ಬಾ, ಬಸವಣ್ಣವರು 12ನೇ ಶತಮಾನದಲ್ಲೇ ಇದನ್ನ ಹೇಳಿದ್ರಲ್ಲ. 900 ವರ್ಷಗಳ ಆಚೆ ಅವರ ತತ್ವ ಹೇಗೆ ಗಟ್ಟಿಯಾಗಿ ನಿಂತಿದೆ. ಅವರ ಪ್ರಭಾವಕ್ಕೆ ಅಂಬಿಗರ ಚೌಡಯ್ಯನ ಈ ಮಾತು ನಿಜಕ್ಕೂ ನನಗೆ ಕಾಲಾತೀತ ಸತ್ಯ ಅನ್ನಿಸ್ತು. ನಂತರ ಮುಂದುವರೆದು ಬಿಸ್ನೆಸ್ ಪ್ರಾಸೆಸ್ ಇಂಜಿನಿಯರಿಂಗ್ ಅನ್ನೋ ಒಂದು ಸಿದ್ಧಾಂತವನ್ನು ನಾನು ಬೋಧನೆ ಮಾಡಬೇಕಾದ್ರೆ ಆವಾಗ ಕೂಡ ಅಷ್ಟೇ ನನಗೆ ಬಸವಣ್ಣವ್ರ ನೆನಪು ಗಾಢವಾಗಿ ಕಾಣುತ್ತೆ. ಯಾಕೆಂದ್ರೆ ಇವತ್ತು ಕಾಲದಲ್ಲಿ 20ನೇ ಶತಮಾನದಲ್ಲಿ ಮಾಡಬೇಕಾದದ್ದನ್ನೆಲ್ಲ ಬಸವಣ್ಣವರು 12ನೇ ಶತಮಾನದಲ್ಲೇ ಮಾಡಿಬಿಟ್ಟಿದ್ದರು. ಇದು ನಿಜಕ್ಕೂ ಅಚ್ಚರಿಯ ವಿಷಯ. ಯಾಕೆ ಹಾಗಾಯ್ತು ಅನ್ನೋದಕ್ಕೆ ಒಂದು ದೂರದರ್ಶಿತ್ವ ಆಗಿತ್ತು. ಅವರ ವಿಷನ್ ಅಂತಲ್ಲ, ಅದು ಮುಂದಿನ ಕಾಲದಲ್ಲಿ ನೋಡೋದಕ್ಕೆ ಸಾಧ್ಯವಾಗಿತ್ತು. ಮತ್ತೆ ಅವರು ಎಲ್ಲ ಜಾಗತಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳ ಬಗೆಗೆ ಅವರು ಚಿಂತನೆ ನಡೆಸಿದ್ರು. ಆದ್ರೆ ಈ ಜೇಮ್ಸ್ ಮ್ಯಾಸ್ಲೋ ಆಗ್ಲಿ ಅಥವಾ ನಾನು ಈಗ ಬಿಸ್ನೆಸ್ ಪ್ರಾಸೆಸಿಂಗ್ ಬಗ್ಗೆ ಮಾತಾಡ್ತಿರೋ ಗಳಾಗ್ಲಿ, ಅವರೆಲ್ಲರೂ ಜೀವನ ನಿರ್ವಹಣೆಗೆ ಲಾಭದ ದೃಷ್ಟಿಯಿಂದ ಈ ಸಿದ್ಧಾಂತಗಳನ್ನ ಮಂಡಿಸಿದ್ರು. ವ್ಯವಸ್ಥೆಯೊಂದು ಜಡ್ಡುಗಟ್ಟಿದಾಗ, ಆಚರಣೆಗಳು ಕರಾಳ ಅನ್ನಿಸಿದಾಗ, ಸಮಾಜದ ಕೆಳವರ್ಗದ ಜನರು ಶೋಷಣೆಯ ತಾರಕಕ್ಕೇರಿದಾಗ ಅವುಗಳನ್ನು ಮರುರೂಪಿಸುವ ಕ್ರಾಂತಿಕಾರಿ ನಾಯಕರು ಉದಯಿಸ್ತಾರೆ. ಇದು ಇತಿಹಾಸದಲ್ಲೂ ನೋಡಬಹುದು ನಾವು. ಇಂತಹ ಮಹತ್ತರ ಕ್ರಾಂತಿಕಾರಕ ಬದಲಾವಣೆಯನ್ನು ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ತರಗಳಲ್ಲಿ ತಂದವರು 12ನೇ ಶತಮಾನದ ಕ್ರಾಂತಿಕಾರಿ ವಿಶ್ವಗುರು ಎನಿಸಿಕೊಂಡಂತ ಬಸವೇಶ್ವರರು. ಜಗತ್ತಿನ ಎಲ್ಲ ಚಿಂತಕರು ಬಸವೇಶ್ವರನ ಮನಸ್ಸಾರೆ ಒಪ್ಪಿದ್ದಾರೆ. ಅದರಲ್ಲೂ ಕನ್ನಡದ ಸಾಹಿತ್ಯದಲ್ಲಿ ಕನ್ನಡ ಸಾಹಿತಿಗಳು ಬಸವೇಶ್ವರನ ಓದದೇ ಇದ್ದವರೇ ಇಲ್ಲ. ಎಲ್ಲರೂ ಓದಿದ್ದಾರೆ. ಕುವೆಂಪು ಕೂಡ ಒಂದು ಮಾತು ಹೇಳ್ತಾರೆ, ಒಂದು ಪದ್ಯವನ್ನು ಬರೆದಿದ್ದಾರೆ. ಬರೀ ಪದ್ಯವನ್ನೆಲ್ಲ, ಅನೇಕ ಕೃತಿಗಳು ಬಂದಿವೆ.
ಬಸವೇಶ್ವರ ಕೃತಿಗಳು ಎಷ್ಟು ಬಂದಿವೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಆಗಿ, ಬೆಂಗಳೂರಿನ ಬಸವ ಸಮಿತಿಯವರು 5-6 ಸಂಪುಟಗಳನ್ನು ತಂದಿದ್ದಾರೆ. ಆ ಸಂಪುಟಗಳಲ್ಲಿ ಏನೂ ಇಲ್ಲ, ಬಸವೇಶ್ವರ ಬಗ್ಗೆ ಬರೆದಿರುವಂತ ಕೃತಿಗಳನ್ನ ಒಂದು ಉಲ್ಲೇಖ ಮಾಡಿದ್ದಾರೆ. ಅದು 5 ಸಂಪುಟಕ್ಕೂ ಮೀರಿದೆ. ಒಂದೊಂದು ಸಂಪುಟವು ಸುಮಾರು 600-800 ಪುಟಗಳಷ್ಟಿದೆ. ಎಷ್ಟು ಪ್ರಭಾವಕ್ಕೆ ಒಳಗಾಗಿದ್ದರು ಎಲ್ಲ ಸಾಹಿತಿಗಳು, ಚಿಂತಕರು ಅನ್ನೋದಕ್ಕೆ ಒಂದು ದೊಡ್ಡ ಸಣ್ಣ ಉದಾಹರಣೆ ಅಷ್ಟೇ ಇದು. ಇನ್ನೂ ಈ ಬಿಸ್ನೆಸ್ ಪ್ರಾಸೆಸ್ ಇಂಜಿನಿಯರಿಂಗ್ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಅಲ್ಲೂ ಕೂಡ ಇದೇ ತರ ಒಂದು ವಿಶಿಷ್ಟವಾದಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಏನಂದ್ರೆ ಲಾಭ ಕಡಿಮೆ ಆಗ್ತಾ ಇದೆ, ವೆಚ್ಚ ಜಾಸ್ತಿ ಆಗ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋ ಒಂದು ಸಿದ್ಧಾಂತವನ್ನ ಜೇಮ್ಸ್ ಚಾಂಪಿ, ಮೈಕೆಲ್ ಹ್ಯಾಮರ್ ಅನ್ನೋ 2 ವ್ಯಕ್ತಿಗಳು ಯೋಚನೆ ಮಾಡ್ತಾ ಹೋಗ್ತಾರೆ. ಇದು ನಡೆದಿದ್ದು 20ನೇ ಶತಮಾನದಲ್ಲಿ, 19ನೇ ಶತಮಾನದ ಕೊನೆಯ ಭಾಗದಲ್ಲಿ. ಅವರ ಒಂದು ಸಿದ್ಧಾಂತವನ್ನು ಮುಂದಿಡ್ತಾರೆ. ಏನಂತಂದ್ರೆ, ಒಂದು ವ್ಯಾಪಾರಿ ಸಂಸ್ಥೆ ಎಷ್ಟೋ ಕಾಲಗಳ ಹಿಂದೆ ಶುರುವಾಗಿದೆ, ಅದು ಇವತ್ತು ಆ ಕೆಲಸ ಮಾಡ್ತಾ ಇದೆ. ಈ ದಿಸೆಯಲ್ಲಿ ತಂತ್ರಜ್ಞಾನ ಬದಲಾಗಿದೆ, ಹೊಸ ಹೊಸ ಆವಿಷ್ಕಾರಗಳು ಬಂದಿವೆ. ಆದರೆ ಬಿಸ್ನೆಸ್ ಅಲ್ಲಿ, ಆ ಸಂಸ್ಥೆಯಲ್ಲಿ ಅಷ್ಟೇ ಜನ ಇದ್ದಾರೆ, ಅದೇ ಕೆಲಸವನ್ನು ಮಾಡುತ್ತಿದ್ದಾರೆ. ಅಷ್ಟೊತ್ತಿಗೆ ಕಂಪ್ಯೂಟರ್ಗಳೆಲ್ಲ ಬಂದಿತ್ತು 19ನೇ ಶತಮಾನದಲ್ಲಿ. ಕಂಪ್ಯೂಟರ್ಗಳು ಬಂದಾಗ ಏನಾಯ್ತು, ಕಂಪ್ಯೂಟರ್ಗಳು ಎಲ್ಲ ಕಡೆನೂ ಕಾಣಿಸೋಕೆ ಶುರುವಾಯಿತು. ಎಲ್ಲರಿಗೂ ಈ ಕಂಪ್ಯೂಟರ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಅಷ್ಟೇ ಜನ ಇದ್ರು, ಕಂಪ್ಯೂಟರ್ಗಳು ಬಂದಿದ್ದು, ಕಂಪ್ಯೂಟರ್ಗಳು ಹೆಚ್ಚು ಎಫಿಷಿಯೆಂಟ್ ಆಗಿ ಮಾಡ್ತಾ ಇದ್ದು. ಆದ್ರೂ ಜನ ಅಷ್ಟೇ ಇದ್ರು, ವೆಚ್ಚ, ಉತ್ಪಾದನಾ ವೆಚ್ಚ ಹೆಚ್ಚುತ್ತಾ ಇತ್ತು. ಅವರು ಮುಂದಿಟ್ಟ ಥಿಯರಿ ಏನಂತಂದ್ರೆ, ಬಹಳ ಕಾಲದಿಂದ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ, ಒಂದು ಸಂಸ್ಥೆ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ, ಅದು ಲಾಭ ಹೆಚ್ಚು ಗಳಿಸ್ಬೇಕು ಅಂತಂದ್ರೆ ಈ ತರ ಎಲ್ಲ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಮೂಲಭೂತವಾಗಿ ಬದಲಾವಣೆ ಮಾಡಬೇಕು. ಹೆಂಗೆ ಅಂತಂದ್ರೆ, ಅದಕ್ಕೆ 4 ಥಿಯರಿ ಕೊಡ್ತಾನೆ, 4 ಸಿದ್ಧಾಂತಗಳನ್ನ ಹೇಳ್ತಾರೆ. ಮೊದಲಿಗೆ ಹಳೆಯದನ್ನ ಕಿತ್ತಾಕ್ಬೇಕು ಅಂತ ಹೇಳ್ತಾರೆ. ಮೂಲಭೂತ ಮರುಚಿಂತನೆ ಅಂತಾರೆ, ಫಂಡಮೆಂಟಲ್ ರೀಥಿಂಕಿಂಗ್. ನಾವು ಈ ಕೆಲಸ ಯಾಕೆ ಮಾಡ್ತಾ ಇದ್ದೀವಿ, ಈ ಸಂಸ್ಥೆನ ಯಾಕೆ ಹುಟ್ಟೆ ಹಾಕಿದ್ದೀವಿ, ಇವತ್ತಿಗೆ ನಾವು ಮಾಡ್ತಿರೋ ಕೆಲಸದ ಅವಶ್ಯಕತೆ ಇದೆಯಾ ಅನ್ನೋ ಒಂದು ದೊಡ್ಡ ಪ್ರಶ್ನೆಯನ್ನ ಅವರು ಮುಂದಿಡ್ತಾರೆ. ಅದನ್ನ ಯೋಚನೆ ಮಾಡ್ತಾ ಮಾಡ್ತಾ ಕೊನೆಗೆ ನಾವು ಈ ಇರುವೊಂದು ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಬದಲಾಯಿಸ್ಬೇಕು. ಸಣ್ಣ ಪುಟ್ಟದಲ್ಲ. ಈಗ ಒಂದು ವ್ಯಾಪಾರಿ ಸಂಸ್ಥೆ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ 10% ಜಾಸ್ತಿ ಆಗ್ಬೇಕು, 5% ಜಾಸ್ತಿ ಆಗ್ಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡಿರುತ್ತೆ. ಆದ್ರೆ ಇವರು ಹೇಳಿದ್ದಾಗಲ್ಲ, ಜೇಮ್ಸ್ ಹ್ಯಾಂಪಿ, ಮೈಕೆಲ್ ಹ್ಯಾಮರ್ ಅವ್ರು ಹೇಳಿದೆ ಅಂತಂದ್ರೆ, ಇದು 100 ಪಟ್ಟು ಲಾಭ ಕೊಡಬೇಕು, 200 ಪಟ್ಟು ಲಾಭ ಕೊಡಬೇಕು ಅನ್ನೋ ಒಂದು ಥಿಯರಿ ಹೇಳಿದ್ರು. ಅಮೂಲಾಗ್ರವಾಗಿ ಮರು ವಿನ್ಯಾಸ ಮಾಡಬೇಕು, ಹಳೆದನ್ನೆಲ್ಲ ಎಸೆದ್ಬಿಡ್ಬೇಕು, ಹೊಸದಾಗಿ ಮತ್ತೆ ಶುರು ಮಾಡಬೇಕು ಅಂತ ಹೇಳ್ತಾರೆ. ಅದು ಒಂಥರ ಎಲ್ಲ ಬಿಸ್ನೆಸ್ನವರು ಯೋಚನೆ ಮಾಡೋದು ಶುರು ಮಾಡ್ತಾರೆ. ಅದನ್ನ ಮಾಡ್ತಾ ಮಾಡ್ತಾ ಅವರಿಗೆ ಹೊಸದಾಗಿ ಏನೋ ಗೋಚರವಾಗುತ್ತದೆ. ಅರೆ, ಇವತ್ತು ಇಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಅಷ್ಟೇ ಜನ ಇದ್ದಾರೆ, ಅಷ್ಟೇ ಕೆಲಸ ಕಂಪ್ಯೂಟರ್ ಮಾಡೋದನ್ನು ಇವ್ರು ಮತ್ತೆ ಮಾಡ್ತಾ ಇದ್ದಾರೆ. ಸೊ ಬದಲಾವಣೆ ಮಾಡಬೇಕು, ನಾಟಕೀಯವಾದ ಬದಲಾವಣೆಗಳಾಗಬೇಕು ಅಂತ ಹೇಳ್ತಾರೆ. ಅದು 4ನೇದು ಅವರು ಹೇಳುವಂತ ಥಿಯರಿ. ಮೂಲಭೂತ ಮರುಚಿಂತನೆ ಫಸ್ಟ್, ರಾಡಿಕಲ್ ರೀಥಿಂಕಿಂಗ್ ಅಂತ. ಸೆಕೆಂಡ್, 2ನೇದು ರಾಡಿಕಲ್ ರೀಡಿಸೈನ್, ಮರುವಿನ್ಯಾಸ ಮಾಡಬೇಕು. 3ನೇದು ಡ್ರಾಮ್ಯಾಟಿಕಲ್ ಇಂಪ್ರೂವ್ಮೆಂಟ್. ಸುಮ್ಮನೆ 5%, 6% ಜಾಸ್ತಿ ಅಲ್ಲ, ಅದು ರೀಇಂಜಿನಿಯರಿಂಗ್ ಅಲ್ಲ. 200%, 300% ಬರಬೇಕು, ಅದು ರೀಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಆಮೇಲೆ ಪ್ರಕ್ರಿಯೆಗಳ ಕೇಂದ್ರೀಕರಣ ಅಂತಾರೆ. ಅಂದ್ರೆ ಏನಂತಂದ್ರೆ, ಈ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಇದೆಯಲ್ಲ, ಸಂಸ್ಥೆ ಹೇಗೆ ನಡೆಯುತ್ತೆ ಅಂತಂದ್ರೆ, ಕೆಳಮಟ್ಟದಲ್ಲಿ ಒಬ್ಬ ಕಾರ್ಮಿಕ ಇರ್ತಾನೆ, ಮೇಲೆ ಒಬ್ಬ ಸೂಪರ್ವೈಸರ್ ಇರ್ತಾನೆ, ಅದ್ರ ಮೇಲೆ ಒಬ್ಬ ಮ್ಯಾನೇಜರ್ ಇರ್ತಾನೆ, ಅವನ ಮೇಲೆ ಒಬ್ಬ ಜನರಲ್ ಮ್ಯಾನೇಜರ್ ಇರ್ತಾನೆ, ಇನ್ನೊಬ್ಬ MD ಇರ್ತಾನೆ, ಮತ್ತಿನ್ನೇನೋ ಹೀಗೆ ಹೈರಾರ್ಕಿ, ಶ್ರೇಣೀಕೃತ ವ್ಯವಸ್ಥೆ ಇರುತ್ತೆ.
ನಮ್ಮಲ್ಲಿ ಸನಾತನ ಧರ್ಮದಲ್ಲಿಲ್ಲ, ಬ್ರಾಹ್ಮಣ ಮೇಲೆ ಹೇಳಿ ನೆಕ್ಸ್ಟ್ ವೈಶ್ಯ, ಕ್ಷತ್ರಿಯ, ಶೂದ್ರ ಹೀಗಿದೆಲ್ಲ. ಆ ತರ ಒಂದು ಶ್ರೇಣೀಕೃತವಾದ ವ್ಯವಸ್ಥೆ ಪ್ರತಿಯೊಂದು ಸಂಸ್ಥೆಯಲ್ಲೂ ಕೂಡ ಇದೆ. ಅವ್ರು ಹೇಳ್ತಾರೆ ಇದಲ್ಲ, ಈ ತರ ಎಲ್ಲ ಮಾಡಬಾರ್ದು, ಇದು ಫ್ಲಾಟ್ ಸ್ಟ್ರಕ್ಚರ್ ಬೇಕು ಅಂತ ಹೇಳ್ತಾರೆ. ಫ್ಲಾಟ್ ಸ್ಟ್ರಕ್ಚರ್ ಅಂದ್ರೆ ತುಂಬಾ ಮೇಲಿನವನು ತುಂಬಾ ಕೆಳಗಿನ ಮಧ್ಯೆ ಈ ಅಂತರಗಳನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನ ನಾನು ಚಿಂತನೆ ಮಾಡ್ತಿದ್ದಾಗ ಇದನ್ನೆಲ್ಲ ಬಸವಣ್ಣ ಎಷ್ಟು ಚೆನ್ನಾಗಿ ಮಾಡಿದ್ರು ಆ ಕಾಲದಲ್ಲೇನೆ. ಅನುಭವ ಮಂಟಪದಲ್ಲಿ ಸಮಾನವಾದ ಎಲ್ಲರೂ ಇದ್ರು. ಬಸವಣ್ಣ ನಾನು ಯಾರು ಬೇಕಾದ್ರೂ ಹೋಗಿ ಮಾತಾಡಿಸ್ಬೋದಿತ್ತು, ಮಹಾಮಂತ್ರಿ. ಆದ್ರೆ ಯಾವ ಅಡ್ಡಿ ತಡೆಗಳು ಇರಲಿಲ್ಲ. ಆದ್ರೆ ಇವತ್ತಿನ ಆರ್ಗನೈಸೇಷನ್ ಸಂಸ್ಥೆಗಳಲ್ಲಿ ಇಂತಹ ಒಂದು ದೊಡ್ಡ ಕಂದಕ ಇದೆ. ಮೇಲಿನ ವ್ಯಕ್ತಿಯನ್ನ ನಾವು ಮೇಲಿನ ಹುದ್ದೆಯನ್ನು ಕಾಣಬೇಕು ಅಂತಂದ್ರೆ ಎಷ್ಟೊಂದು ಮಧ್ಯದಲ್ಲಿ ಪ್ರಾಸೆಸ್ಗಳಿರುತ್ತೆ. ಬಹುತೇಕ ಆ ಮಟ್ಟ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನಿಮಗೆ ಗೋಚರ ಆಗಿರ್ಬೋದು, ಇದೇನು ಹೊಸದೇನಲ್ಲ. ಅವ್ರು ಹೇಳ್ತಾರೆ ಈ ಶ್ರೇಣೀಕೃತ ವ್ಯವಸ್ಥೆನ ತೆಗೆದು ಹಾಕ್ಬೇಕು ಅಂತ ಹೇಳ್ತಾರೆ. ಬಸವಣ್ಣ ಅದನ್ನೇ ಕೆಲಸವನ್ನ 12ನೇ ಶತಮಾನದಲ್ಲಿ ಮಾಡಿಬಿಟ್ಟಿದ್ದು. ನನ್ನ ಗಮನಕ್ಕೆ ಬಂದಿದ್ದು ಇದು ಒಂದು 2 ವಿಷಯ. ಇನ್ನು ಅನೇಕ ಇರ್ಬೋದು ಬಹುಶಃ. ಅದು ಅವರವರ ವೃತ್ತಿಗೆ ಸಂಬಂಧಿಸಿದ ಹಾಗೆ, ಅವರ ಕೆಲಸಕ್ಕೆ ಸಂಬಂಧಿಸಿದ ಹಾಗೆ, ಅವರ ಚಿಂತನೆಗೆ ಸಂಬಂಧಿಸಿದ ಹಾಗೆ ಈ ಹೊಸ ಹೊಸ ಹೊಳಪುಗಳು ಕಾಣಿಸ್ತಾ ಇರ್ತವೆ. ಆ ಕಾರಣದಿಂದಲೇ ಸಾವಿರಾರು ಲೇಖನಗಳು, ಸಾವಿರಾರು ಕೃತಿಗಳು ಬಸವಣ್ಣವ್ರ ಬಗ್ಗೆ ಬಂದಿರುವಂಥದ್ದು. ಅದೇ BPR ಶ್ರೇಣೀಕೃತ ವಿಭಾಗಗಳ ಮುರಿದು ಎಲ್ಲ ನೌಕರನ್ನು ಸಮಾನ ಅಂತ ಮಾಡಬೇಕು. ಹಾಗೆ ಸಾಧಿಸಿದ್ರೆ ನಿಜವಾಗ್ಲೂ ಅದು ಒಳ್ಳೆ 200%, 300% ಆಗತ್ತೆ, ಲಾಭ ಬರುತ್ತೆ ಅಂತ. ಅನುಭವ ಮಂಟಪ ಅನ್ನೋದು ಒಂದು ವಿಶಿಷ್ಟವಾದ ಒಂದು ಸಂಸ್ಥೆ. ಮತ್ತೆ ಇವತ್ತು ಅದರ ಬಗ್ಗೆ ಎಲ್ಲ ಕಡೆನೂ ಚರ್ಚೆ ನಡೀತದೆ. ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಕೂಡ ಇವತ್ತು ಅನುಭವ ಮಂಟಪದ ಒಂದು ಚಿತ್ರವನ್ನು ನೀವು ಕಾಣಬಹುದು. ಅದಕ್ಕೆ ಜಾತಿ, ಲಿಂಗ, ಅಂತಸ್ತಿನ ಭೇದ ಇರಲಿಲ್ಲ. ಬಸವಣ್ಣನ ಕಾಲದಲ್ಲಿ ಇರಲಿಲ್ಲ. ಪ್ರಧಾನಮಂತ್ರಿ ಆಗಿದ್ದ ಬಸವಣ್ಣವರು ಚಮ್ಮಾರ ಹರಳಯ್ಯನ ಜೊತೆ, ಮಡಿವಾಳ ಮಾಚಯ್ಯನ ಜೊತೆ, ನುಲಿಯ ಚಂದಯ್ಯನ ಜೊತೆ, ಅಕ್ಕ ಮಹಾದೇವಿ, ಆಯ್ದಕ್ಕಿ ಲಕ್ಕಮ್ಮ, ಸೂಳೆ ಸಂಕವ್ವ, ಹೆಂಡದ ಮಾರಾಯಿ ಎಲ್ಲರೂ ಒಟ್ಟಿಗೆ ಅನುಭವ ಮಟ್ಟದಲ್ಲಿ ಕೂತು ವೈಚಾರಿಕ ಚರ್ಚೆ, ಧಾರ್ಮಿಕ ಚರ್ಚೆಗಳನ್ನು ಮಾಡ್ತಾ ಇದ್ರು. ಮಹಾಮನೆಯಲ್ಲಿ ಸಹಭೋಜನ ಕೂಡ ನಡೀತಾ ಇತ್ತು. ಬಸವಣ್ಣ ಯಾವುದೇ ತಾರತಮ್ಯ ಮಾಡ್ತಿಲ್ಲ. ಯಾವ ಶರಣ ಕರೆದ್ರು ಅವನ ಮನೆಯಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ರು. ಅದಕ್ಕೆ ಇವತ್ತು ಎಲ್ಲ ರಾಜಕೀಯ ಪಟುಗಳ ಬಾಯಲ್ಲಿ ಒಂದು ವಚನ ಪುಂಖಾನುಪುಂಖವಾಗಿ ಬರುತ್ತೆ. ಇವನಾರವ ಎಂದೆನಿಸಿದ್ರಯ್ಯ, ಇವ ನಮ್ಮವ ಎಂದೆನಿಸನಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇದು ಅಂತಃಕರಣಪೂರ್ಣವಾಗಿ ಬಸವೇಶ್ವರರು ಹೇಳಿದಂತ ವಚನ. ಆದ್ರೆ ಇವತ್ತು ನಮ್ಮ ಭಂಡ ರಾಜಕಾರಣಿಗಳ ಎಲ್ಲರ ಬಾಯಲ್ಲೂ ಈ ಮಾತು ಬರ್ತದೆ. ಯಾಕೆ? ಅವರು ಓಟ್ ಹಾಕ್ಬೇಕು, ಓಟ್ ಆದ್ರೆ ತನಗೆ ಪವರ್ ಸಿಗುತ್ತೆ, ನಾನು ಶ್ರೀಮಂತಿಗೆ ಜಾಸ್ತಿ ಆಗತ್ತೆ. ಮಧ್ಯವರ್ತಿಗಳ ಎಲಿಮಿನೇಷನ್ ಅನ್ನೋದು ಬಿಸ್ನೆಸ್ ಪ್ರಾಸೆಸ್ ಹೇಳ್ತಾರೆ. ನೀವು ಎಷ್ಟು ಮಧ್ಯದಲ್ಲಿ ಜನ ಇರ್ತಾರೋ ಅಷ್ಟು ಇನ್ಎಫೆಕ್ಟಿವ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಅಂತ ಹೇಳ್ತಾರೆ. ಇವತ್ತಿನ ಕಾಮರ್ಸ್ ಯುಗದಲ್ಲಿ ಗ್ರಾಹಕರಿಗೆ ಕಂಪನಿಗೆ ಮಧ್ಯೆ ಜಾಸ್ತಿ ಲೆವೆಲ್ಸ್ ಇರಬಾರ್ದು, ಅವಾಗ ದಕ್ಷತೆ ಹೆಚ್ಚುತ್ತೆ. ಜಾಸ್ತಿ ಲೆವೆಲ್ ಇಲ್ಲದೆ ಇದ್ರೆ ದಕ್ಷತೆ ಹೆಚ್ಚುತ್ತೆ, ಮತ್ತೆ ಶೋಷಣೆ ತಪ್ಪುತ್ತೆ ಅನ್ನೋ ಸಿದ್ಧಾಂತ ಇದೆ. ಬಸವಣ್ಣವ್ರ ಧರ್ಮದಲ್ಲಿ ಪುರೋಹಿತ ಶಾಹಿ ವರ್ಗ ಮಧ್ಯವರ್ತಿ ಆಗಿ ನಿಂತು ಎಲ್ಲರನ್ನೂ ಅಡ್ಡ ಹಾಕುತ್ತಾ ಇತ್ತು. ಅವರು ಸಂಸ್ಕೃತ ಕಲಿಯೋ ಹಾಗಿರ್ಲಿಲ್ಲ, ಜ್ಞಾನವನ್ನು ಬೆಳೆಸ್ಕೊಳ್ಳೋ ಹಾಗಿಲ್ಲ, ದೇವಸ್ಥಾನಕ್ಕೆ ಹೋಗೋ ಹಾಗಿರ್ಲಿಲ್ಲ. ಸಂಬೋಳಿ ಅಂತ ಎಲ್ಲ ದೂರ ನಿಂತ್ಕೊಂಡು ಹೋಗ್ತಿದ್ದಂತ ಬ್ರಾಹ್ಮಣರಿಗೆ ಜಾಗ ಕೊಡಬೇಕಾಗಿತ್ತು. ಆದ್ರೆ ಬಸವಣ್ಣ ನಿಮ್ಮ ದೇಹವೇ ದೇಗುಲ ಅಂತ ಹೇಳಿದ್ರು. ಎಲ್ಲರ ಕೈಗೂ ಕೊರಳಿಗೂ ಇಷ್ಟಲಿಂಗ ದೀಕ್ಷೆ ಕೊಟ್ಟರು. ಅದರ ಮೂಲಕವಾಗಿ ಏನಾಯ್ತು, ದೇವರು ಮತ್ತು ಭಕ್ತರ ನಡುವಿನ ಸಂಪರ್ಕ ತಪ್ಪಿ ಹೋಯಿತು. ಹೀಗಾಗಿದ್ದನೇ ಒಂದು ಡೈರೆಕ್ಟ್ ಲಿಂಕು. ಬಸವಣ್ಣ ಕಾಲದಲ್ಲಿ ಜನರ ಥಿಂಕಿಂಗ್ ಎಷ್ಟು ಚೆನ್ನಾಗಿತ್ತು. ಹೊಟ್ಟೆಯ ಮೇಲೆ ಕಟ್ಟೋಗರದ ಕಟ್ಟೆಯ ಕಟ್ಟಿದರೇನೋ ಹಸಿವು ಹೋಗುದೆ ಅಲ್ಲಮ್ಮ ಪ್ರಭುಗಳು ಕೇಳ್ತಾರೆ. ಹಸಿವು ಹೋಗುತ್ತಾ? ಇಲ್ಲ, ಹೋಗಲ್ಲ. ತಾನು ಊಟ ಮಾಡ್ಬೇಕಲ್ವೇ? ಇನ್ನೂ ಖಾರವಾಗಿ ಕೂಡ ಹೇಳ್ತಾರೆ,
ತನ್ನಾಶ್ರಯದ ಶ್ರತೆ ಸುಖವನ್ನು ತಾನೆಂಬ ಓಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಬಹುದೇ? ಇಂಥ ಮಾತುಗಳನ್ನು ಹೇಳಿದ್ದಾರೆ. ನಾವು ಯೋಚನೆ ಮಾಡಬೇಕಾದಂತಾಗಿದೆ. ನನ್ನ ಒಂದು ಇತ್ತೀಚಿನ ಅನುಭವ, 3 ದಿವಸಗಳ ಹಿಂದೆ ಕಾಶಿಗೆ ಹೋಗಿದ್ದೆ. ಇವತ್ತಿನ ದಿನಗಳಲ್ಲಿ ನನ್ನ ಬಂಧು ಬಳಗದವರು, ಮಕ್ಕಳು ಇತ್ಯಾದಿ ಎಲ್ಲ ಫಾರಿನ್ ಇರೋರು ಜಾಸ್ತಿ. ಅವ್ರು ಬರ್ತಿರ್ತಾರೆ, ಬಂದಾಗ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಬರ್ತಾರೆ. ಕಾಶಿಗೆ ಹೋಗೋಣ ಅಂತ ಬಂದಿದ್ರು ಒಂದಷ್ಟು ಜನ. ನಮ್ಮನ್ನು ಕರೆದ್ರು. ನಾವು ಈ ಸಂಘಟನೆ, ಈ ಸಮಾಜದಲ್ಲಿ ಇರ್ಬೇಕಾದ್ರೆ ನಿಷ್ಠುರವಾಗಿ ಯಾವುದನ್ನು ಹೇಳಕ್ಕಾಗಲ್ಲ. ಬಸವಣ್ಣ ಸಿದ್ಧಾಂತ ನನ್ನೊಳಗೆ ಇದೆ. ಅದನ್ನು ಹೊರಗೆ ಹೇಳಿದ್ರೆ ಅದು ಸಿಡಿದು ಬೀಳೋರು ಕೆಲವರು ಇರ್ತಾರೆ. ಆದ್ರೆ ಅದನ್ನು ವಿರೋಧಿಸ್ಬೇಕು ಅನ್ನೋ ಒಂದು ಮಾತು ಬರುತ್ತೆ. ಆದ್ರೆ ಅಷ್ಟು ಸಂಘರ್ಷ ಬೇಕೆ ಈಗ ಅನ್ನೋ ಒಂದು ಉದ್ದೇಶ ಚಿಂತನೆ ಮನಸ್ಸಲ್ಲಿ ಬಂದಿತ್ತು. ನಾನು ಕಾಶಿಗೆ ಹೋಗಿದ್ದೆ. ಅಲ್ಲಿ 40 ಡಿಗ್ರಿ ಟೆಂಪರೇಚರ್ ಇತ್ತು. ಜನಜಂಗುಳಿ. ಎಷ್ಟು ಕಷ್ಟಪಟ್ಟು ಆ ದೇವಸ್ಥಾನಕ್ಕೆ ಹೋಗಿ ಆ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡು ಬಂದು ಅಂದ್ರೆ ಕೆಲವೇ ಸೆಕೆಂಡ್ಗಳು ಮಾತ್ರ ಅಲ್ಲಿ ನಮಗೆ ನಿಲ್ಲೋದಕ್ಕೆ ಸಾಧ್ಯವಾಗಿತ್ತು. ಆಮೇಲೆ ನಮ್ಮನ್ನ ಈ ಕಡೆ ತಳ್ಳಿದ್ರು. ಆಮೇಲೆ ನಮ್ಮ ಜೊತೆಯಲ್ಲಿದ್ದವರು ರುದ್ರಾಭಿಷೇಕ ಮಾಡಿಸೋ ಆಚೆ ಒಂದು ಉತ್ಸವ ಮೂರ್ತಿ ತರ ಒಂದು 5-6 ಲಿಂಗಗಳಿತ್ತು. ಅದಕ್ಕೆಲ್ಲ ರುದ್ರಾಭಿಷೇಕ ಮಾಡಿಸಿದ್ರು. ನೋಡಿ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ನಮ್ಮ ವ್ಯವಸ್ಥೆ ಅನ್ನೋದು. ಅಂದ್ರೆ ಬಸವಣ್ಣ ಎಲ್ಲರ ಕೈಗೂ ಇಷ್ಟ ಲಿಂಗವನ್ನು ಕೊಟ್ಟ. ತೃಪ್ತಿಯಿಂದ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಪೂಜೆ ಮಾಡಿ, ಎಷ್ಟು ಸಾಧ್ಯವೋ ಅಷ್ಟು ಚಿಂತನೆ ಮಾಡಿ. ಇದನ್ನ ರೀಇಂಜಿನಿಯರಿಂಗ್ ಅಲ್ಲಿ ಇವರು ಮೈಕೆಲ್ ಹ್ಯಾಮರ್ ಜೇಮ್ಸ್ ಚಾಂಪಿ ಹೇಳಿದ್ರು. ದೇವಾಲಯವನ್ನ ಒಂದು ಭೌತಿಕ ಆಸ್ತಿ ಅನ್ನೋದನ್ನ